ಶಿರಾ ಉಪವಿಭಾಗ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿಗಳ ಪೆರೇಡ್ ನಡೆಯಿತು. ನಗರದಲ್ಲಿ ರೌಡಿಗಳ ಪೆರೇಡ್ ಮಾಡಿದಂತಹ ಡಿವೈಎಸ್ಪಿ ಬಿಕೆ ಶೇಖರ್ ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೆಲವರ ಹೆಸರು ರೌಡಿ ಶೀಟರ್ನಲ್ಲಿ ಸೇರಿದೆ. ಅಂತಹವರು ಉತ್ತಮ ನಡತೆಯಿಂದ ಚಾರಿತ್ರ್ಯವಂತರಾಗಿ ಬದುಕಲು ಅವಕಾಶ ಇದೆ. ಅಪರಾಧಿ ಕೃತ್ಯಗಳಲ್ಲಿ ಭಾಗವಹಿಸಿದರೆ ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬ ವರ್ಗದವರಿಗೂ ಸಮಸ್ಯೆ ಆಗುತ್ತೆ ಅಂತ ಕಿವಿಮಾತನ್ನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಶಿರಾ ನಗರ ಸೇರಿದಂತೆ ಗ್ರಾಮಾಂತರ, ಗುಬ್ಬಿ ವೃತ್ತದ ವಿವಿಧ ಪೊಲೀಸ್ ಠಾಣೆಗಳಲ್ಲಿರುವ ಸುಮಾರು 124 ರೌಡಿಗಳ ಪೆರೇಡ್ ನಡೆಸಿ ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವವರಿಗೆ ಎಚ್ಚರಿಕೆಯನ್ನ ನೀಡಿದರು. ಶೀಟರ್ಗಳಲ್ಲಿರುವ ಕೆಲ ರೌಡಿಗಳು ರೌಡಿ ಚಟುವಟಿಕೆಗಳಲ್ಲಿ ಇತ್ತೀಚೆಗೆ ಕಾಣಿಸಿಕೊಳ್ತಿಲ್ಲ, ಅಂತವರಿಗೆ ಸಮಯವನ್ನ ನೀಡಲಾಗಿದೆ ಮತ್ತು 10 ವರ್ಷಗಳ ಕಾಲದಿಂದಲೂ ಇರುವ ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಕರಣ ಮುಗಿದಿರುವ ವ್ಯಕ್ತಿಗಳ ಚಲನವಲನಗಳನ್ನು ಗಮನಿಸಿಕೊಂಡು ರೌಡಿ ಶೀಟರ್ನಿಂದ ಕೈ ಬಿಡಬಹುದು ಅಥವಾ ಬೇಡವಾ ಎಂಬುದನ್ನ ಪರಿಶೀಲನೆಯನ್ನ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಉಪವಿಭಾಗದಿಂದ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಬಂದಿದ್ದೀರಾ. ಶಿರಾ ಟೌನು, ಕಳ್ಳಂಬೆಳ್ಳ, ತಾವರೆಕೆರೆ, ಹಾಗೆ ಗುಬ್ಬಿ ಇದೆ, ಚೇಳೂರು, ಸಿಎಸ್ಪುರ ಎಲ್ಲಾ ಸ್ಟೇಷನ್ ಇಂದ ನೀವೆಲ್ಲರೂ ಬಂದಿದ್ದೀರಾ. ಅರ್ಥಾಯ್ತಾ? ಕಾನೂನಿಗೆ ಗೌರವ ಕೊಟ್ಟು ಬಂದಿದ್ದೀರಾ. ಹಂಗಾಗಿ ನಿಮ್ಮಲ್ಲಿ ಯಾರಿಗೆ ಕೇಸ್ ಇಲ್ವೋ, 10 ವರ್ಷದಿಂದ ಯಾವುದೇ ಕೇಸ್ ಇಲ್ಲ, ಒಳ್ಳೆಯ ನಡತೆಯಿಂದ ಯಾರಿದ್ದೀರಿ ಅಂಥವ್ರಿಗೆ ನಾವು ಮೇಲಧಿಕಾರಿಗಳ ಅನುಮತಿ ಕೊಡೋದು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ಕೇಸ್ ಕ್ಲೋಸ್ ಆಗಿರೋ ಬಗ್ಗೆ ಎಲ್ಲ ದಾಖಲೆಗಳನ್ನ ನಿಮ್ಮ SHO ಯಾವ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ಗೆ ನೀವು ಹಾಜರುಪಡಿಸ್ತೀವಿ. ಯಾವುದೋ ಗಲಾಟೆ ಕೇಸ್ ಆಗ್ಬೋದು, ಕೇಸ್ ಆಗದೆ ಇರ್ಬೋದು. ಕೆಲವು ಟೈಮ್ ನಮ್ಮಲ್ಲಿ ಅವರು ಬೆದರ್ಕೊಂಡು ಕೇಸ್ ಕೊಟ್ಟಿದ್ದೇ ಇರ್ಬೋದು. ಅಂಥವೆಲ್ಲ ನಮ್ಮ ಮಾಹಿತಿಗೆ ಇರ್ತವೆ ಪೊಲೀಸ್ ಸ್ಟೇಷನಲ್ಲಿ. ಅಂಥದ್ದೇನಿದ್ರೆ ಮತ್ತೆ ತಿರ್ಗಾ ಕರೆಸಿ ಕೇಸ್ ಮಾಡಿಸ್ತೀವಿ, ಬಿಡೋದಿಲ್ಲ. ಅದ್ರ ಬಗ್ಗೆ ಎಚ್ಚರಿಕೆ ಇದ್ದೀವಿ.